ಸರ್ ಅದ್ರ ಜೊತೆಗೆ ಇನ್ನು ವೆಟ್ರಿಮಾರನ್ ಅಂತ ಬರೋದಾದ್ರೆ ಅವರ ಜೊತೆ ಒಡನಾಟ ತುಂಬ ಹೆಚ್ಚಿದೆ ನಿಮಗೂ ಕೂಡ. ಅವರು ಬೆಂಗಳೂರಿಗೆ ಏನೇ ಬಂದರೆ ಯಾವುದೇ ಸಿನಿಮಾ ಕೆಲಸಗಳಿದ್ರು ನೀವೆಲ್ಲ ಒಟ್ಟಾಗಿ ಸೇರ್ತೀರಿ, ಜೇಕಬ್ ಅವರು, ವೆಟ್ರಿ ಅವರು ಮತ್ತು ನೀವು ಅಂತ. ವೆಟ್ರಿಮಾರನ್ ಅಂದರೆ ಸಿನಿಮಾ ವಿಚಾರ ಅಂತ ಬರೋದಾದರೆ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಅವ್ರ ಜೊತೆ ಒಡನಾಟ ಇರೋದ್ರಿಂದ ಸಿನಿಮಾನ ಯಾವ ಮಟ್ಟಕ್ಕೆ ಪ್ರೀತಿಸ್ತಾರೆ ಅವರು ಅಂತ. ಸರ್ ವೆಟ್ರಿಮಾರನ್ ಸರ್ ನನಗೆ ಪರಿಚಯ ಆಗಿದೆ ಜೇಕಬ್ ಸರ್ ಕಡೆಯಿಂದ. ಜೇಕಬ್ ಅವರು, ವೆಟ್ರಿಮಾರನ್ನು, ಮಿಸ್ಕಿನ್ನು ಇವರೆಲ್ಲ ಒಟ್ಟಿಗೇನೆ ಕದೀರ್ ಸರ್ ಹತ್ರ ಮತ್ತು ಬಾಲಮಹೇಂದರ್ ಹತ್ರ ವರ್ಕ್ ಮಾಡಿದ್ದವರು. ಸೊ ಹಂಗಾಗಿ ಅವರೆಲ್ಲ ನಮ್ಮ ಸೀನಿಯರ್ಗಳು. ಸೊ ಹಂಗಾಗಿ ನಮಗೆ ಒಡನಾಟ ಅವ್ರ ಜೊತೆ. ಇವಾಗ ಇಲ್ಲಿ ಯಾವುದಾದ್ರೂ ಲೊಕೇಶನ್ ನೋಡೋಕೆ ಬಂದಾಗ, ಇಲ್ಲ ಇಲ್ಲಿ ತಮಿಳ್ ಸಿನಿಮಾ ಅವ್ರು ಶೂಟ್ ಆದಾಗ ನಾವು ಇನ್ವಾಲ್ವ್ ಆಗ್ತಿದ್ವಿ ಅವ್ರ ಜೊತೆ ಮಾಡೋದು. ಒಂಥರ ಅವರೆಲ್ಲ ಅವರು ಬೆಳೆದು ಬಂದಿರೋದು ಸೇಮ್ ನಾನು ಹೇಳಿದ್ನಲ್ಲ, ಸೇಮ್ ಜೇಕಬ್ ಅವ್ರದ್ದೆಲ್ಲ ಅದೇ ಥರ. ಅವ್ರ ಮೈಂಡಲ್ಲೂ ಇವಾಗ ಒಬ್ಬೊಬ್ರದ್ದು ಒಂದೊಂದು ಬೆಳವಣಿಗೆಯಲ್ಲಿ ಇನ್ಸ್ಪೈರ್ ಆಗಿರುತ್ತೆ. ಅವ್ರುಗಳು ಮಾಡೋದು ಮೇ ಬಿ ನನಗನ್ನಿಸ್ದಂಗೆ ಈಗ ತಮಿಳ್ನಾಡಲ್ಲಿ ಕ್ಯಾಸ್ಟಿಸಮು ಇದೆಲ್ಲ ಮೇ ಬಿ ಇರ್ಬೋದು, ಜಾಸ್ತಿ ಇದೆ ಅನ್ಸುತ್ತೆ. ಯಾಕಂದ್ರೆ ಅವ್ರು ಹಸುರನ್ನು ನೋಡಿ ಯಾವುದೇ ನೋಡಿದ್ರು ಆ ಹಿನ್ನೆಲೆ ಇಟ್ಕೊಂಡು ಮಾಡ್ತಾರೆ ಅವರು. ಮತ್ತು ಈಗ ರೀಸೆಂಟಾಗಿ ಬಂದಿದ್ದ ಸಿನಿಮಾನು ಅದೇ ಥರ. ಸೊ ಒಳ್ಳೆ ಇದು ಏನು ಟೆಕ್ನಿಷಿಯನ್ ಅವರು, ತುಂಬ ಯೋಚನೆ ಮಾಡ್ತಾರೆ, ತುಂಬ ದೊಡ್ಡ ಬಜೆಟಲ್ಲಿ ಮಾಡ್ತಾರೆ. ಖುಷಿ. ಈ ಪ್ಯಾನ್ ಇಂಡಿಯಾ ಸಿನಿಮಾ ಆ ವಿಚಾರ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಒಂದು ಕಾಂಪಿಟೇಷನ್ ಅಂತಿದೆಯಲ್ಲ, ಆ ಕಾಂಪಿಟೇಷನ್ ಜೊತೆಗೆ ಒಂದು ಹೊಂದಾಣಿಕೆ ಬೆಳ್ಕೊಂಡಿದೆ. ಈಗ ನಮ್ಮ ಕನ್ನಡ ಟೆಕ್ನಿಷಿಯನ್ಸ್ ಅಲ್ಲೋಗಿ ವರ್ಕ್ ಮಾಡ್ತಾರೆ, ಅಲ್ಲಿ ಅವ್ರು ಇಲ್ಲಿ ಬಂದು ವರ್ಕ್ ಮಾಡ್ತಾರೆ, ಇಲ್ಲಿ ಆರ್ಟಿಸ್ಟ್ ಅಲ್ಲೋಗಿ ಆ್ಯಕ್ಟ್ ಮಾಡ್ತಾರೆ, ಅಲ್ಲಿ ಆರ್ಟಿಸ್ಟ್ ಇಲ್ಲಿ ಬರ್ತಾರೆ. ಈ ಥರ ಒಂದು ತೆಗೆದುಕೊಳ್ಳೋದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತದೆ. ಅದೊಂಥರ ಇನ್ನೂ ದೊಡ್ಡದಾಗಿ ಬೆಳೆಯೋದು ಕಾರಣ ಆಗ್ತಿದೆ ಅಂತ. ಓಕೆ ಸರ್, ಪ್ಯಾನ್ ಇಂಡಿಯಾ ಸಿನಿಮಾ ಇವಾಗ ತಮಿಳು ಬರುತ್ತೆ, ತೆಲುಗು ಬರುತ್ತೆ. ಇವಾಗ ನಾವು ಮುಂಚೆ ಕನ್ನಡ ಸಿನಿಮಾ ಅಂದರೆ ಕನ್ನಡನೇ ಸ್ಪರ್ಧೆ ಇರ್ತಿತ್ತು. ಈ ವಾರ ಅವ್ರದ್ದು ಬರುತ್ತಾ ಇವ್ರು ಬರುತ್ತೆ, ಇಲ್ಲ ನಾವು ಮಾಡ್ಬೋದಂತು. ಈಗ ನಮ್ಮ ಕಾಂಪಿಟೇಷನ್ ತಮಿಳ್ ಇದೆ, ತೆಲುಗು ಇದೆ, ಮಲಯಾಳಂ ಇದೆ, ಹಿಂದಿ ಇದೆ. ಎಲ್ಲರ ಜೊತೆಲೂ ಕಾಂಪಿಟೇಷನ್ ಮಾಡ್ಕೊಂಡು ನಾವು ಹೋಗಬೇಕು. ಓಕೆ, ಖುಷಿ. ಯಾಕಂದರೆ ನಾವೊಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಅಂದಾಗ ಎಲ್ಲದಕ್ಕೂ ರೆಸ್ಪೆಕ್ಟ್ ಮಾಡಬೇಕು. ಅವರು ಒಳ್ಳೆ ಸಿನಿಮಾ ಬಂದರೆ ಎಲ್ಲರೂ ನೋಡಬೇಕು. ಆಮೇಲೆ ನಾವಿದು ಇವಾಗ ನನ್ನ ಸಿನಿಮಾದಲ್ಲಿ ಯಾರೋ ಇವ್ರು ಮ್ಯೂಸಿಕ್ ಡೈರೆಕ್ಟರ್ ಅಂತ ಬೇರೆಯವರು ಒಳ್ಳೇದು ಮಾಡಿದಕ್ಕೆ ನಾನು ಎಲ್ಲರಿಗೂ ರೆಸ್ಪೆಕ್ಟ್ ಮಾಡಬೇಕು. ನಾವು ವರ್ಕ್ ಮಾಡೋ ಇದರಲ್ಲಿ ಅದೇ ಥರ ಬೇರೆ ಲ್ಯಾಂಗ್ವೇಜ್ ಆದರೂ ಅದೇ ಲೆಕ್ಕಾಚಾರ ಬರುತ್ತಲ್ವ. ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು. ಕಾಂಪಿಟೇಷನ್ ಇದೆ, ಕಾಂಪಿಟೇಷನ್ ಇದೆ, ಬದುಕಬೇಕು ನಾವು. ವೆಟ್ರಿ ಅವ್ರ ಸಿನಿಮಾ ಥಿಂಕಿಂಗ್ ಅಥವಾ ಏನು ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಳ್ಳೋ ರೀತಿ ಹೇಗೆ ಜಡ್ಜ್ ಮಾಡ್ತಾರೆ? ಈ ಸಿನಿಮಾನ ಕತೆ ಅಂದರೆ ಈ ಕಥೆಯನ್ನು ಸಿನಿಮಾ ಮಾಡ್ಬೋದು, ಸಿನಿಮಾ ಮಾಡಿ ಗೆಲ್ಬೋದು ಅಂತ. ಇಲ್ಲ, ಬಟ್ ನನಗೆ ಅಷ್ಟು ಆಗಿದಿಲ್ಲ. ಅಂದರೆ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಆಗಿ ಅವ್ರ ಜೊತೆ ನಾವೇನು ವರ್ಕ್ ಮಾಡಿಲ್ಲ. ಇನ್ನು ರುದ್ರಗರುಡ ಪುರಾಣ ಬರೋದಾದರೆ ಯಾವ ಹಂತದಲ್ಲಿದೆ, ಈಗ ನಡೀತಾ ಇದೆ ಅಂತ? ಸರ್, ರುದ್ರಗರುಡ ಪುರಾಣ ಶೂಟಿಂಗ್ ಮುಗಿದಿದೆ. ಇವಾಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. DI ಆಮೇಲೆ ಸೌಂಡ್ ಮಿಕ್ಸಿಂಗು ಇದೆಲ್ಲ ನಡೀತಾ ಇದೆ. ಇನ್ನೇನು ಜುಲೈಗೆ ರಿಲೀಸ್ ಬರೋಣ ಅನ್ನೋದು ಪ್ಲ್ಯಾನ್ ಇದೆ ನಮಗೆ. ನೋಡಬೇಕು. ಈಗ ಹೇಳಿದ್ನಲ್ಲ, ಎಲ್ಲ ಈ ಕಾಂಪಿಟೇಷನ್ನು, ಆಮೇಲೆ ನಮ್ಮ ಇಂಡಸ್ಟ್ರಿಗೆ ಗೊತ್ತು ನಿಮಗೆ, ಯಾವುದೇ ಥರದ್ದು ಇವಾಗ ಫಿಲ್ಮ್ ಚೇಂಬರಿಂದ ಆಗಲಿ ಇದರಿಂದ ಯಾರಿಗೇನು ಇದಿಲ್ಲ ಸರ್. ಆ್ಯಕ್ಚುಲಿ ಕೆಲವು ಟೈಮು ಬೇಜಾರಾಗುತ್ತೆ. ಯಾಕಂದರೆ ನಾವಿವಾಗ ಸ್ಟಾರ್ಟ್ ಮಾಡಿದ್ದೀವಲ್ಲ, ಇದೇ ಥರ ಹೊಸ ಸಿನಿಮಾ ಮಾಡೋರು ಎಲ್ಲರೂ ಖುಷಿಯಾಗಿ ಸ್ಟಾರ್ಟ್ ಮಾಡ್ತಾರೆ, ಹಿಂಗೆ ಅಂತ. ಆದಮೇಲೆ ಇವರಿಗೆ ಬೈಕೊಂಡು ತಿರುಗ್ತಾರೆ. ಬಿಕಾಸ್ ಏನಾಗಿದೆ ಗೊತ್ತಾ, ನಮ್ಮ ಫಿಲ್ಮ್ ಚೇಂಬರು ಅಲ್ಲಿಗೆ ಬಂದರೆ ಈ ಕೆ ಮಂಜು ಸಾರು, ಸೂರಪ್ಪ ಬಾಬು ಅವರು, ಶೈಲಜಾ ನಾಗು, ಈ ಥರ ಕೆಲವೇ ಬೆರಳೆಣಿಕೆಯಷ್ಟು ಪ್ರೊಡ್ಯೂಸರ್ ಬಿಟ್ಟರೆ ಅಲ್ಲಿ ಇನ್ಯಾರಿದ್ದಾರೆ ಸರ್ ಅಲ್ಲಿ ಆ್ಯಕ್ಟಿವ್ ಆಗಿ? ಅವರಿಗೆ 25 ವರ್ಷ 30 ವರ್ಷದ ಹಿಂದೆ ಸಿನಿಮಾ ಮಾಡಿರೋರು ಬಂದು ಅಲ್ಲಿ ಕುತ್ಕೋತಾರೆ. 2 ವರ್ಷ 6 ತಿಂಗಳು ಬಿಟ್ಟರೆ ಟೆಕ್ನಿಕಲಿ ನಮ್ಗೆ ಗೊತ್ತಾಗಲ್ಲ. ಸಿನಿಮಾ ಅಷ್ಟು ಬೆಳೀತಾ ಇದೆ. ಅವ್ರು ಬಂದು ಕುತ್ಕೊಂಡು ಏನೋ ಡೆಸಿಷನ್ಗಳು ತೊಗೋತಾರೆ. ಓಕೆ, ನಾನು ಕೇಳೋದು ಆಯಿತು, ಫಿಲ್ಮ್ ಚೇಂಬರ್ ಇದ್ದಿಲ್ಲ, ನೀವು ಹೋಗಿ ಸರ್ಕಾರದಿಂದ ಏನು ತೊಗೊಂಬಂದಿದ್ದೀರಾ? ಏನಾದರೂ ಓಕೆ ತರಬೇಕು, ಒಂದು ಸ್ಟುಡಿಯೋ ಮಾಡಬೇಕು, ಇಂಡಸ್ಟ್ರಿ ಬೆಳೆಸಬೇಕು, ಯಾರೂ ಇಲ್ಲ ಸರ್. ಅದೇ ಒಂಥರ ಬೇಜಾರಾಗುತ್ತೆ ನಮಗೆ. ಅದೇ ನೋಡಿ, ಇವಾಗ ತೆಲುಗು ತಮಿಳಲ್ಲೆಲ್ಲ ಯಾವ ಥರ ಅಂದರೆ ವಿತಿನ್ 5 ಇಯರ್ಸ್ ಒಳಗಡೆ ಆ್ಯಕ್ಟಿವ್ ಆಗಿದ್ರೆ ಮಾತ್ರ ನೀವು ಯೂನಿಯನ್ಗೆ ಇದಕ್ಕಾಗಲಿ ಎಲೆಕ್ಷನ್ನು ಇನ್ನೊಂದು ಇನ್ವಾಲ್ವ್ ಆಗೋಕ್ಕಾಗೋದು. ಇಲ್ಲ, ಅದಿಲ್ಲ. 25, 30 ವರ್ಷ 40 ವರ್ಷ ಆದ್ರೂ ಯಾವುದೋ ಕಾಲದಲ್ಲಿ ಮಾಡಿರ್ತಾರೆ, ಇವತ್ತು ಆ್ಯಕ್ಟಿವ್ ಆಗಿದ್ದಾರೆ. ಒಂದು ಸಬ್ಸಿಡಿ ವಿಚಾರಕ್ಕೆ ಬಂದರೆ ಏನೋ ಒಂದು ಟೀಮ್ ಮಾಡ್ತಾರೆ ಸಬ್ಸಿಡಿ ಕೊಡೋದಕ್ಕೆ ಅಂತ. ಅವ್ರು ಯಾವಾಗ ಸಿನಿಮಾ ಮಾಡಿದ್ದಾರೆ ಅಂತ, ಅವ್ರು ಯಾವ ಮಾನದಂಡ ಯೂಸ್ ಮಾಡಿಕೊಂಡು ಸಬ್ಸಿಡಿ ಕೊಡ್ತಾರೆ ಗೊತ್ತಿಲ್ಲ. ನಾನು ಹೆಚ್ಚು ಕಮ್ಮಿ 16-17 ವರ್ಷ ಆಯ್ತು ಸರ್ ಇಂಡಸ್ಟ್ರಿಗೆ ಬಂದು. ಅಸೋಸಿಯೇಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡಿದ್ದೀನಿ. ಒಂದು 40-50 ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ಒಂದು 4-5 ಥಿಯೇಟ್ರ್ ನಡೆಸಿದ್ದೀನಿ. ನಾನು ಇದಕ್ಕೆ ಬಂದಮೇಲೆ ಇದರಲ್ಲೇ ಇದ್ದೀನಿ, ನಾನು ಮಾಡ್ತಾಯಿದ್ದೀನಿ. ನಾನು ಇವಾಗ ಕೇಳೋದು ಒಂದು ಕ್ವಶನ್ ಕೇಳೋಕ್ಕೆ ಇಷ್ಟಪಡ್ತೀನಿ.
ಏನಂತ ಹೇಳಿದ್ರೆ ನಮಗೆ ಇಷ್ಟೆಲ್ಲ ಇನ್ವಾಲ್ವ್ ಆಗಿರೋರಿಗೆ ಯಾವುದೋ ಕಾಲ್ ಬರುತ್ತೆ, ಸರ್ ಈ ಥರ ಸಬ್ಸಿಡಿ ಮಾಡಿಸ್ಕೊಡೋಣ ಸರ್, ಸಬ್ಸಿಡಿ ಮಾಡಿಸ್ಕೊಡ್ತೀರಾ ಯಾರ್ರೀ ನೀವು ಅಂದೆ, ಇಲ್ಲ ಸರ್ ಯಾರೋ ಹೇಳಿದ್ರು ನಿಮ್ಮದು ಸಿನಿಮಾ ಇದೆ. ಹೌದಾ, ಎಷ್ಟು ಸರ್? ಸರ್ 2 ಲಕ್ಷ ರೂಪಾಯಿ ಕೊಟ್ಟರೆ ನಿಮಗೆ ಬರುತ್ತೆ. ಸರ್ ಏನು ಸರ್ ನಾವು ಯಾವ ಇದರಲ್ಲಿದ್ದೀವಿ ಸರ್? ಯಾರು ಸರ್ ಡಿಸೈಡ್ ಮಾಡೋರು? ಯಾರು ಸರ್ ಅವರು ಟೀಮು? ನಾವು ಕಷ್ಟಪಟ್ಟು ಕತೆ ಬರಿತೀವಿ, ಕಷ್ಟಪಟ್ಟು ಯಾರೋ ಇವಾಗ ಪ್ರೊಡ್ಯೂಸರ್ ಸರ್ ದುಡ್ಡು ಹಾಕಿದ್ದಾರೆ ಸರ್, ಅವ್ರು ನಮ್ಮ ಸಿನಿಮಾಗೆ ಹಾಕ್ಬೇಕಿತ್ತ ಸರ್? ಯಾವ್ದಾದ್ರು ರಿಯಲ್ ಎಸ್ಟೇಟಿಗೆ ಹಾಕಿದ್ರೆ ಇದಕ್ಕಿಂತ ಚೆನ್ನಾಗಿ ದುಡಿಬೋದಿತ್ತಲ್ವಾ? ಯಾಕೆ ಇಲ್ಲಿ ಸಿನಿಮಾಗೆ ಹಾಕ್ಬೇಕಿತ್ತು? ಹಾಕಿದ್ದಾರೆ. ಈ ಥರ ವಾಪಸ್ ತಗೊಳ್ಳೋದು, ದುಡ್ಡು ಹಾಕಿ ವಾಪಸ್ ಹಾಕಿರೋ ದುಡ್ಡು ವಾಪಸ್ ಚಿಕ್ಕದಾಗಿ ಈ ಥರ ಇದಾದರೆ ಸ್ವಲ್ಪ ನಾನು ಹೇಳೋದೇನೆಂದರೆ ಅಟ್ಲೀಸ್ಟ್ ಸ್ವಲ್ಪ ಇದಾಗಬೇಕು. ಫಿಲಮ್ ಚೇಂಬರ್ ಅನ್ನೋದು ಸ್ವಲ್ಪ ಜನಗಳಿಗೆ ಅಂದರೆ ಹೊಸ್ದಾಗಿ ಬರೋರಿಗೆ ಸಪೋರ್ಟಿಂಗಾಗಿ ನಿಲ್ಲೋ ಥರ ಆಗಬೇಕು. ಇವತ್ತು ಸಿಂಗಲ್ ಸ್ಕ್ರೀನಿಂಗ್ಗಳು ಮುಚ್ಚೋಗ್ತಾ ಇದೆ. ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳು ಆರ ಈ ಸ್ಟಾರ್ಗಳನ್ನ ಹಾಕೊಂಡು ಅಲ್ಲಿಂದಲೇ ಬಂದವರು. ಬಟ್ ಇವತ್ತು ಯಾರೂ ಅದನ್ನು ಯೋಚನೆ ಮಾಡ್ತಾ ಇಲ್ಲ. ಪರವಾಗಿಲ್ಲ ಬಿಡು, ನಮ್ಮ ಮಲ್ಟಿಪ್ಲೆಕ್ಸ್ಗೆ ಬರೋ ಅಂತ ಹೇಳ್ತಾರೆ. ನಾನು ಹೇಳೋದು ಓವರಲ್ಲಾಗಿ ಹೇಳ್ತಾರೆ. ಇದು ನನ್ನ ಒಬ್ಬನ ಮಾತಲ್ಲ ಸರ್. ವರ್ಷಕ್ಕೆ 300 ಸಿನಿಮಾ ಬರ್ತದೆ, ಎಲ್ಲರೂ ಮಾತಾಡ್ತಿರ್ತಾರಲ್ಲ, ಬೇಜಾರಾಗುತ್ತೆ. ಬರ್ತಾರೆ, ತುಂಬ ಖುಷಿಯಾಗಿ ಬರ್ತಾರೆ ಸರ್, ನಾನು ಸಿನಿಮಾ ಮಾಡಬೇಕು, ಎಲ್ಲ ಬಟ್ಟೆ ಅಂಗಡಿನೋ ಇಲ್ಲ ಇದು ಏನೋ ರಿಯಲ್ ಎಸ್ಟೇಟೋ ಏನೋ ಮಾಡ್ಕೊಂಡಿರ್ತಾರೆ. ಅವ್ರಿಗೊಂದು ಆಸೆ ಇರುತ್ತೆ, ಬರ್ತಾರೆ. 1 ವರ್ಷ ಸಿನಿಮಾ ಮಾಡಿ ರಿಲೀಸ್ ಆದಮೇಲೆ ಇಡೀ ಇಂಡಸ್ಟ್ರಿನ ಬೈಕೊಂಡು ತಿರುಗ್ತಾ ಇರ್ತಾರೆ. ಅವಾಗ ನಮಗೆ ಇಂಡಸ್ಟ್ರಿಲೇ ಇರೋರಿಗೆ ಬೇಜಾರಾಗುತ್ತೆ. ಯಾಕೆ ಸರ್ ಅಂದರೆ, ಏನು ರೀ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ಸಿನಿಮಾಗಳು ತೊಗೊಳಲ್ಲ, ರಿಲೀಸ್ ಮಾಡೋಕ್ಕೆ ಬಿಡಲ್ಲ, ಅದಾಗುತ್ತೆ ಇದಾಗುತ್ತೆ, ಅಲ್ಲಿ ಚೇಂಬರ್ಗೆ ಹೋದ್ರೆ ಸರಿಯಾಗಿ ಇದು ಮಾಡಲ್ಲ, ಎಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅವಾಗ ನಮಗೆ ಬೇಜಾರಾಗುತ್ತೆ. ಯಾಕಂದರೆ ಇದು ನಮ್ಮದೊಂದು ಕುಟುಂಬ ಥರ ಅಲ್ವಾ ಸರ್ ಎಲ್ಲ. ಯಾರಿಗೆ ಬೈದ್ರೂ ಇದಲ್ವಾ. ಅದಕ್ಕೆ ಫಿಲಮ್ ಚೇಂಬರ್ ಅಟ್ಲೀಸ್ಟ್ ಸರ್ಕಾರದಿಂದ ಒಂದು ಏನಾದರೂ ಫಂಡಿಂಗ್ಗಳು ತಂದು ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದು ನನ್ನ ಆಸೆ. ಖಂಡಿತ ಆಗಲಿ ಸರ್, ಅದೇ ನಿಟ್ಟಿನಲ್ಲಿ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಅಂದ್ಕೊಂಡಾಗ ಇಂಡಸ್ಟ್ರಿ ಆಗಲಿ, ಒಳ್ಳೇದಾಗಲಿ, ಮತ್ತು ರುದ್ರ ಗರುಡ ಪುರಾಣ ಆದಷ್ಟು ಬೇಗ ತೆರೆ ಮೇಲೆ ಬರಲಿ ಸರ್. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ನಂದೀಶ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.